ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೆಂಡಿಂಗ್ ಡಿಸೈನ್ಸ್. ನಾನು ನಿಮ್ಮ ಮನು. ಸೊ ಇವತ್ತು ನೋಡಿ, ನಾನು ನಿಮಗೆ ತೋರಿಸ್ತಾ ಇರುವಂಥ ಡಿಸೈನು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನಮಗೆ ಕುಚ್ಚು ಬೇಡ ಅಂತ ಹೇಳ್ತಾರಲ್ಲ, ಅಂಥವರಿಗೋಸ್ಕರ ನಾನು ಈ ರೀತಿ ಕುಚ್ಚು ಹಾಕ್ತಾ ಇದ್ದೀನಿ. ಸೊ ಸೀರೆ ಕಲರ್ ನೋಡಿ ಡಾರ್ಕ್ ಬ್ಲೂನಲ್ಲಿದೆ, ಮತ್ತು ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಲೈಟ್ ಕಲರು ರಾಮ ಬ್ಲೂ ಅಂತ ಹೇಳ್ತಾರಲ್ಲ, ಆ ಕಾಂಬಿನೇಷನಲ್ಲಿದೆ. ಸೊ ಈ ಡಿಸೈನ್ಗೆ ನಾನೊಂದು ಸಿಂಪಲ್ಲಾಗಿ ವಿತೌಟ್ ಬೀಡು ಮತ್ತು ವಿತೌಟ್ ಕುಚ್ಚು ಹಾಗೆ ವಿತೌಟ್ ಆರ್ಚು, ಸೊ ಆ ಥರ ಡಿಸೈನ್ ಒಂದನ್ನು ಹಾಕ್ತಾ ಇದ್ದೀನಿ. ಸೊ ಡಿಸೈನ್ ಹೇಗೆ ಹಾಕೋಣ ಅಂತ ನೋಡೋಣ ಬನ್ನಿ. ಎಂದಿನಂತೆ ಇವತ್ತು ಕೂಡ 6 ಎಳೆ ದಾರನ ತಗೊಂಡಿದ್ದೀನಿ. ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಮೊದಲಿಗೆ ಸ್ಯಾರಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ನಾವು ಸ್ಟಾರ್ಟ್ ಮಾಡೋವಾಗ 2 ಲಾಕ್ ಮಾಡ್ಕೊಳ್ತೀನಿ, ಮತ್ತು ಒಂದು ಚೈನ್ನ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಥವಾ ಒಂದು ಚೈನ್ ಗ್ಯಾಪ್ ಕೊಟ್ಟು ಸೀರೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ, ಅದ್ರ ನೇರಕ್ಕೆ ಸೀರೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಅಥವಾ ಒಂದು ಚೈನಷ್ಟು ಗ್ಯಾಪ್ ಕೊಟ್ಟು ಡೈರೆಕ್ಟಾಗಿ ನೀವು ಲಾಕ್ ಮಾಡ್ಕೊಂಡು ಹೋಗ್ಬೋದು. ಒಂದು ಚೈನ್ ಹಾಕ್ಕೊಳ್ಬೇಕು, ಮತ್ತೊಂದು ಲಾಕ್ ಮಾಡ್ಕೊಳ್ಬೇಕು. ಒಂದು ಚೈನ್ ಗ್ಯಾಪ್ ಕೊಟ್ಟು ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ತೀವಿ. ಸೊ ಇದನ್ನು ಲಾಕ್ ಅಂತ ಕೂಡ ಹೇಳ್ಬೋದು, ಇಲ್ಲ ಅಂದರೆ ಸಿಂಗಲ್ ಕ್ರೋಶ ಅಂತ ಕೂಡ ಹೇಳ್ಬೋದು. ಒಂದು ಚೈನ್ ಹಾಕ್ಕೊಳ್ತೀನಿ, ಮತ್ತು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇದೇ ರೀತಿ ಸೀರೆ ಪೂರ್ತಿ ನಾವು ಮಾಡ್ಕೊಳ್ತಾ ಹೋಗಬೇಕು ಬೇಸ್ ಲೈನ್ನ. ಸೊ ಒಂದು ಚೈನ್ನ ಹಾಕ್ಕೊಳ್ಬೇಕು, ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸೀರೆಗೆ ಲಾಕ್ ಅಥವಾ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಸೊ ನೋಡಿ, ಸ್ಯಾರಿ ಪೂರ್ತಿ ಇದೇ ರೀತಿ ನಾವು ಬೇಸ್ ಲೈನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಸೀರೆ ಪೂರ್ತಿ ಹಾಕಿದ ಮೇಲೆ ನಮಗೆ ಈ ರೀತಿ ಬರುತ್ತೆ ನೋಡಿ. ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ ಬೇಸ್ ಲೈನು. ಸೊ ಈ ರೀತಿ ಬರುತ್ತೆ. ಕೊನೆಯಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ 2 ಚೈನ್ನ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೊಂಡಿರುವಂಥದ್ದು. ಇವಾಗ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸೊ ನಮಗೆ ಪಲ್ಲು ಯಾವ ಕಲರ್ ಇದೆ ಅದ್ರ ಆಪೋಸಿಟ್ ಕಲರಿಂದ ಸ್ಟಾರ್ಟ್ ಮಾಡಿದರೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಡಾರ್ಕ್ ಬ್ಲೂಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಸೀರೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೀರೆಗೆ ಒಂದು ಸಾರಿ ಲಾಕ್ ಆದಮೇಲೆ ಮೊದಲಿಗೆ 2 ಚೈನ್ನ ಹಾಕ್ಕೊಂಡಿದ್ವಲ್ಲ, ಅಥವಾ 2 ಲಾಕು, ಅದೆರಡು ಮಧ್ಯಕ್ಕೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು, ಇಲ್ಲಿ ನೋಡಿ ಚೈನ್ ಏನು ಹಾಕ್ಕೊಂಡಿದ್ವಿ ಆ ಚೈನ್ ಒಳಗಡೆಯಿಂದ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ, ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಚೈನಿಗೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಸೊ ಮೊದಲಲ್ಲಿ ನಾವೇನು ಮಾಡ್ಕೊಂಡಿದ್ವಿ, ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಿ ಸ್ಯಾರಿಗೆ. ಸೊ ಬೇಸ್ ಲೈನಲ್ಲಿ ಈ ಸ್ಟೆಪ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಚೈನ್ ಹಾಕ್ಕೊಂಡು ಅದೇ ಚೈನ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀವಿ. ಒಂದು ಚೈನ್ ಹಾಕ್ಕೊಳ್ಬೇಕು, ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಬೇಕು. ನೆಕ್ಸ್ಟ್ ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತಂದು 2 ದಾರ ಒಂದು ಮಾಡಿ, ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. ಒಂದು ಚೈನ್ ಹಾಕ್ಕೊಳ್ಬೇಕು, ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ ಚೈನ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀವು ಗಮನ ಇಡಬೇಕಾಗಿರೋದು ಅಂದರೆ, ಸೊ ಎಲ್ಲ ಕಂಬಗಳು ಕೂಡ ಒಂದೇ ಸಮವಾಗಿ ಬರೋ ಹಾಗೆ ಮಾಡ್ಕೊಳ್ಬೇಕು. ಒಂದು ಕಂಬ ಮೇಲೆ, ಒಂದು ಕಂಬ ಚಿಕ್ಕದು, ಅಥವಾ ಒಂದು ಕಂಬ ದೊಡ್ಡದು, ಈ ರೀತಿ ಮಾಡಿದರೆ ಡಿಸೈನು ನಮಗೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಹಾಗೆ ಮಾಡ್ಕೊಳ್ಳಿ. ನೋಡಿ, ನಂದು ಕಂಬಗಳು ಹಾಕಿದ್ದು ಕಂಪ್ಲೀಟ್ ಆಗಿದೆ. ಸ್ಯಾರಿ ಪೂರ್ತಿ ಇದೇ ರೀತಿ ಡಬಲ್ ಕ್ರೋಶ ಕಂಬನ ನಾವು ಮಾಡ್ಕೊಳ್ತಾ ಹೋಗಬೇಕು. ಸೊ ಫಸ್ಟಲ್ಲಿ ನಾವೇನು ಸಿಂಗಲ್ ಚೈನ್ನ ಹಾಕ್ಕೊಂಡಿದ್ವಿ ಆ ಚೈನ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ನೋಡಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಈ ರೀತಿ ಬರುತ್ತೆ, ಜಸ್ಟ್ ಇದು ಬಾರ್ಡರ್ ರೀತಿ ಬರುತ್ತೆ.
ಇವಾಗ ಮತ್ತೆ ನೆಕ್ಸ್ಟ್ ಸ್ಟೆಪ್ನ ಶುರು ಮಾಡೋಣ. ನೋಡಿ, ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಪಲ್ಲು ಕಲರ್ದು ಥ್ರೆಡ್ನ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು 6 ಎಳೆ ದಾರನ ತಗೊಂಡಿರುವಂಥದ್ದು. ಸೊ ಮೊದಲಿಗೆ ನಾನು ಇದನ್ನು ಕೂಡ ಸ್ಯಾರಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ನೆಕ್ಸ್ಟ್ ಕಂಬಗಳು ಹಾಕ್ಕೊಂಡಿದ್ವಲ್ಲ, ಸೊ ಅದ್ರ ಮೇಲೆ ಕೂಡ ನಾನು ಒಂದು ಚೈನ್ನ ಹಾಕ್ಕೊಳ್ತೀನಿ. ಚೈನ್ ಅಂದರೆ ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಅನ್ಬೋದು. ಸೊ ಆ ರೀತಿ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತು ನೋಡಿ, ಅದ್ರ ಮೇಲ್ಗಡೆ ಕಂಬದ ಮೇಲ್ಗಡೆ ಇರುವಂಥ ಚೈನಿಗೆ ಕೂಡ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಒಂದಾಗಿದೆ, ಮತ್ತು ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ. 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಇವಾಗ ಫಸ್ಟು ಡಬಲ್ ಕ್ರೋಶ ಕಂಬ ಏನು ಹಾಕ್ಕೊಂಡಿದ್ವಿ, ಆ ಕಂಬದ ಮಧ್ಯದಿಂದ ನಾನು ಥ್ರೆಡ್ನ ತಂದು ಇಲ್ಲೂ ಕೂಡ 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಮತ್ತಿವಾಗ ಚೈನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ಗಳನ್ನ ಹಾಕ್ಕೊಂಡು ಇವಾಗ ಏನು ಕಂಬ ಹಾಕ್ಕೊಂಡಿದ್ವಿ ಆ ಕಂಬಕ್ಕೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇದು ಪೀಕಾಕ್ ಡಿಸೈನ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಉಳಿದಿದ್ದ 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ಗಳನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅದೇ ಕಂಬದ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾನು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡಾದ್ಮೇಲೆ ಇವಾಗ ಏನು ಕಂಬ ಮಾಡ್ಕೊಂಡಿದ್ವಿ ಅದ್ರ ಒಳಗಡೆಗೆ ನೀಡಲ್ನ ತೂಸಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮಗೆ ಪುಟ್ಟದಾಗಿ ಪೀಕಾಕ್ ಡಿಸೈನ್ ರೆಡಿ ಆಗಿರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಸೊ ಇದೇನಾದರೂ ನಿಮಗೆ ಸ್ವಲ್ಪ ಸ್ಮಾಲ್ ಸೈಜ್ ಕಾಣಿಸ್ತಾ ಇದೆ ಅಂದರೆ ನೀವು ಬೇಕಂದರೆ 2 ಕಂಬಗಳನ್ನ ಒಂದೇ ಗ್ಯಾಪಿಗೆ ಹಾಕ್ಕೊಂಡು ಆ 2 ಕಂಬಗಳನ್ನ ಸೇರಿ ಒಂದು ಪೀಕಾಕ್ ಡಿಸೈನ್ ಮಾಡ್ಕೊಳ್ಬೋದು. ಸೊ ಆ ಥರ ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಸಿಂಪಲ್ ಆಗಿರಲಿ ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ಸಿಂಗಲ್ ಪೀಕಾಕ್ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಒಂದು ಕಂಬ ಹಾಕಿ ಒಂದು ಪೀಕಾಕ್ ಡಿಸೈನ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ 2 ಕಂಬಗಳನ್ನ ಒಂದೇ ಗ್ಯಾಪಲ್ಲಿ ಹಾಕಿ 2 ಕಂಬಗಳನ್ನ ಸೇರಿ ಒಂದು ಪೀಕಾಕ್ ಡಿಸೈನ್ ಮಾಡ್ಕೊಳ್ಬೋದು. ಅದು ಸ್ವಲ್ಪ ಇನ್ನೂ ಥಿಕ್ಕಾಗಿ ಕಾಣಿಸುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಿಗಿಂದ ದಾರ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ, ಮತ್ತು ಅದೇ ಕಂಬಕ್ಕೆ ನಾನು ಲಾಕ್ನ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನೀವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಪುಟ್ಟದಾಗಿ ಪೀಕಾಕ್ ಡಿಸೈನ್ ಕಾಣಿಸುತ್ತೆ ನಮಗೆ. ಪೂರ್ತಿ ಸೀರೆನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಬಂದಮೇಲೆ ನೋಡೋದಕ್ಕೆ ನಮಗೆ ಈ ರೀತಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆಗಿ ಈ ರೀತಿ ಕಾಣಿಸುತ್ತೆ. ಯಾರು ನಮಗೆ ಬೀಡ್ ಬೇಡ, ಕುಚ್ಚು ಬೇಡ, ಆರ್ಚ್ ಬೇಡ, ಸ್ಯಾರಿಗೆ ಸಿಂಪಲಾಗಿ ಒಂದು ಬಾರ್ಡರ್ ಡಿಸೈನ್ ಮಾಡಿಕೊಡಿ ಅಂತ ಕೇಳ್ತಾರೆ, ಅಂಥವರಿಗೆ ನಾವು ಈ ಥರ ಡಿಸೈನ್ನ ಮಾಡಿಕೊಡುವಂಥದ್ದು. ಸೊ ಡೈರೆಕ್ಟಾಗಿ ನೋಡೋದಕ್ಕೆ ಒಂದು ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಕುಚ್ಚು ಹಾಕ್ಕೊಂಡು ಬೋರ್ ಆಗಿರೋರು ಅಥವಾ ಸ್ವಲ್ಪ ಏಜ್ ಆದವರಿಗೆಲ್ಲ ಕುಚ್ಚು ಬೇಡ ಅಂತ ಅನಿಸುತ್ತಲ್ಲ, ಸೊ ಅಂಥವರಿಗೆ ಇಂಥ ಡಿಸೈನು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.